ಶ್ರೀ ಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಕಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಗುದಪಾಮರ ಸಂಸೇವ್ಯಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೀತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆತ್ಮೀಯರೇ, 8ನೇ ತಾರೀಕು ಜನವರಿ 1994 ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 68ನೇ ಪೀಠಾಧಿಪತಿಗಳು, ಕಾಂಚಿ ಕಾಮಕೋಟಿ ಪೀಠ, ಮೂಲಾಂನಾಯ ಸರ್ವಜ್ಞ ಪೀಠ ಅವರು ಅಂದು ಮಧ್ಯಾಹ್ನ 2:58 ದೇಹವನ್ನು ತ್ಯಾಗವನ್ನು ಮಾಡಿದರು. ಅವರು ನಮ್ಮೊಂದಿಗೆ ಇದ್ದಾರೆ, ಸದಾ ಸರ್ವದಾ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮಹಾಸ್ವಾಮಿಗಳವರು 20ನೇ ತಾರೀಕು ಮೇ 1894 ಸ್ವಾಮಿನಾಥನ್ ಎಂದು ಕರೆಯಲ್ಪಡ್ತಾ ಇದ್ದರು. ಇವರು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತು ಮಹಾಲಕ್ಷ್ಮಮ್ಮ ಈ ಪುಣ್ಯ ದಂಪತಿಗಳ ಪುತ್ರನಾಗಿ ವಿಲ್ಲುಪುರಂನಲ್ಲಿ ಜನ್ಮ ತಾಳಿದರು. ಇವರು ಹೊಯ್ಸಳ ಕರ್ನಾಟಕದ ಕನ್ನಡ ಬ್ರಾಹ್ಮಣರು. ಈ ಮಹಾಸ್ವಾಮಿಗಳವರು 13ನೇ ವರ್ಷದೊಳಗೆ ವಯಸ್ಸಿನಲ್ಲಿ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು 68ನೇ ಪೀಠಾಧಿಪತಿಗಳಾಗಿ ವಿರಾಜಮಾನರಾದರು. ಇವರು ಪೀಠಗ್ರಹಣ ಸಮಯದಲ್ಲಿ ಅವರ ಪೂರ್ವ ಗುರುಗಳು ದೇಹತ್ಯಾಗವನ್ನು ಮಾಡಿದ್ದರು. ಪೂರ್ವಾಶ್ರಮದ ಇವರ ಬಂಧುಗಳು ಆಗಿದ್ದರು. ಅವರು ದೇಹತ್ಯಾಗವನ್ನು ಮಾಡಬೇಕಾದರೆ ಇವರನ್ನೇ ಪೀಠಾಧಿಪತಿಗಳಾಗಿ ನಿರ್ಣಯವನ್ನು ಮಾಡಿದ್ದರು. ಅದರಂತೆ ಬಾಲಕನಾದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು, ಶ್ರೀ ಸ್ವಾಮಿನಾಥನಿವರನ್ನು ವಿಲ್ಲುಪುರಂದಿಂದ ಕರೆದುಕೊಂಡು ಬಂದಿದ್ದಾರೆ. ಕಾಂಚಿ ನಗರದ ಕುಮಾರ ಕೋಷ್ಟಂ ಅನ್ನುವಂತಹ ಪ್ರದೇಶದೊಳಗೆ ಅವರ ತಾಯಿಯ ಜೊತೆಗೆ ಇದ್ದಾರೆ. ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ವೃದ್ಧನು ಬಂಡಿಯಲ್ಲಿ ಬಂದು ಶ್ರೀಗಳನ್ನು, ವಿಲ್ಲುಪುರಂನಿಂದ ಬಂದಿದ್ದೀರಾ, ತಾವೇನಾ ಸುಬ್ರಹ್ಮಣ್ಯ ಶಾಸ್ತ್ರಿ ಮಗನೇ ಎಂದೆಲ್ಲ ವಿಚಾರವನ್ನು ಮಾಡಿಕೊಂಡು ಅವ್ರನ್ನ ತಮ್ಮ ಬಂಡಿಯಲ್ಲಿ ಕೂಡಿಸಿಕೊಂಡು ಕಲವೈಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವಿಧಿಯುಕ್ತವಾಗಿ ಸನ್ಯಾಸ ಗ್ರಹಣವನ್ನು ಮಾಡಿದರು. ಅವರ ಲೀಲೆಗಳು ಅಪಾರವಾಗಿವೆ. ಕೆಲವು ಲೀಲೆಗಳನ್ನು ಅವರ ಸ್ಮರಣಾರ್ಥವಾಗಿ ಈಗ ಸ್ಮರಿಸೋಣ. 1963 ಸೇಲಂನಿಂದ ಆಡಿಟರ್ ಶ್ರೀ ವೇಣುಗೋಪಾಲ್ ಇವರು ಪದ್ಮಿನಿ ಪ್ರೀಮಿಯರ್ ಕಾರನ್ನು ತೆಗೆದುಕೊಂಡಿದ್ದರು. ತಮ್ಮ ಕಾರನ್ನು ಶ್ರೀಗಳಿಗೆ ತೋರಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಕಾಂಚಿಗೆ ಬಂದರು. ಆದರೆ ಮಹಾಸ್ವಾಮಿಗಳು ಆವಾಗ ಕಲವೈನಲ್ಲಿದ್ದರು. ಈ ವಿಚಾರ ತಿಳ್ಕೊಂಡು ಅವರು ಕಲವೈಗೆ ಪ್ರಯಾಣ ಬೆಳೆಸಿದರು. ಶ್ರೀಗಳನ್ನು ಕಲವೈಯಲ್ಲಿ ದರ್ಶನ ಮಾಡಿಕೊಂಡು ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿದಾಗ ಶ್ರೀಗಳು ಕುಶಲ ಪ್ರಶ್ನೆಗಳನ್ನು ಮಾಡಿ, ಓಹೋ ವೇಣುಗೋಪಾಲ್ ಆಡಿಟರ್, ಪದ್ಮಿನಿ ಪ್ರೀಮಿಯರ್ ಕಾರ್ ತಗೊಂಡಿದ್ದೀರಾ, ಬಹಳ ಸಂತೋಷ ಅಂತ ಹೇಳಿ, ನೀನು ನನಗೊಂದು ಸಣ್ಣ ಸಹಾಯ ಮಾಡ್ತೀಯಾ ಅಂತ ಕೇಳಿದರು. ಏನು ಸ್ವಾಮಿ, ತಾವು ಆಜ್ಞೆ ಮಾಡಬೇಕು, ನಾನು ನಿಮಗೆ ಸಹಾಯ ಮಾಡುವುದುಂಟೆ ಎಂದು ವಿನಯವಾಗಿ ಕೇಳಿದಾಗ, ನೀನು ಕಾರನ್ನು ತೆಗೆದುಕೊಂಡು ಈ ಗ್ರಾಮದ ಹೊರಗಡೆ ಒಬ್ಬ ವೃದ್ಧನು ಕುಳಿತಿದ್ದಾನೆ, ಆತನ ಹೇಗಾದರೂ ಮಾಡಿ ಈ ಕಾರ್ನಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದರು. ಸ್ವಾಮಿಗಳು ಹೇಳಿದಂತೆ ವೇಣುಗೋಪಾಲ್ ಅವರು ತಮ್ಮ ಹೊಸ ಕಾರ್ ತೆಗೆದುಕೊಂಡು
ಗ್ರಾಮದ ಹೊರಗಡೆ ಬಂದು ನೋಡ್ತಾರೆ, ಒಂದು ವೃಕ್ಷದ ಕೆಳಗೆ ಬಹಳಷ್ಟು ಮುದುಕರು ಒಬ್ಬರು ಕೂತಿದ್ರು. ಅವರಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ತಾವು ಮಠಕ್ಕೆ ಬರಬೇಕಂತೆ, ಶ್ರೀಗಳು ಹೇಳಿದ್ದಾರೆ ಅಂದ್ಕೊಳ್ಳೆ, ನಾನು ಈಗಲೇ ಬರಲ್ಲ ಅಂತಾರೆ. ಇಲ್ಲ ಇಲ್ಲ ದಮ್ಮಯ್ಯ, ತಾವು ಹೇಗಾದರೂ ಮಾಡಿ ಬರಬೇಕು ಅಂತ ಬಹಳ ಪ್ರೀತಿಯಿಂದ ಅವರನ್ನು ಕರ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಬರ್ತಾಯಿದ್ದಾರೆ. ಅವರು ಸ್ನಾನ ಮಾಡಿರಲಿಲ್ಲ, ಹಾಗೆಯೇ ಹಳೆ ಬಟ್ಟೆಗಳಿದ್ವು. ಕರ್ಕೊಂಡು ಬಂದು ಮಠಕ್ಕೆ ಬಂದ ಕೂಡಲೇ ಸ್ವಾಮಿಗಳು ತಮ್ಮ ಪರಿಚಾರಕರಿಗೆ ಹೇಳಿದರು, ಇವರಿಗೆ ಸ್ನಾನವನ್ನು ಮಾಡಿಸಿ ಹೊಸ ವಸ್ತ್ರಗಳು ಕೊಡಿ ಅಂತ ಹೇಳಿದರು. ಅದರಂತೆ ಅವರಿಗೆ ಪರಿಚಾರಕರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ನಂತರ ಆವಾಗ ಹೇಳ್ತಾರೆ ವೇಣುಗೋಪಾಲ್ ಅವರಿಗೆ, ಇವ್ರಿಗೊಂದು ಎಷ್ಟು ಬೇಕೋ ಖರ್ಚಿಗಷ್ಟು ದುಡ್ಡು ಕೊಡಿ ಅಂತ. ಆವಾಗ ತಮ್ಮಲ್ಲಿ 35 ರೂಪಾಯಿ ಇತ್ತು. 1963ರಲ್ಲಿ 35 ರೂಪಾಯಿ ಅದು ಹೆಚ್ಚಿಂದು, ಅದನ್ನು ಕೊಟ್ಬಿಟ್ಟು ಆವಾಗ ಹೇಳ್ತಾರೆ ವೇಣುಗೋಪಾಲ್ ಅವರೇ, ನೀವು ಇವರನ್ನು ಅವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿವರೆಗೂ ಬಿಟ್ಟು ಬಂದು ನನ್ನ ಕಾಣಬೇಕು ಅಂತ ಹೇಳಿದರು. ಅದರಂತೆ ವೇಣುಗೋಪಾಲ್ ಅವರು ತಮ್ಮ ಪದ್ಮಿನಿ ಪ್ರೇಮಿಯರ್ ಕಾರ್ನಲ್ಲಿ ಕೂರಿಸಿಕೊಂಡು ಅವರು ಹೇಳಿದಂತೆ ಚೆನ್ನೈ ಸಮೀಪದಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಅವರ ಸ್ವಂತ ಮನೆಯಲ್ಲಿ ಬಿಟ್ಟು ಮತ್ತೆ ಶ್ರೀಗಳ ದರ್ಶನಕ್ಕೆ ಬಂದರು. ಆವಾಗ ಶ್ರೀಗಳು ಹೇಳ್ತಾರೆ, ವೇಣುಗೋಪಾಲ್, ನೀನು ಹೋಗಿಬಿಟ್ಟು ಬಂದಿದ್ದೀಯಾ, ಅವ್ರು ಯಾರು ಅಂದ್ಕೊಂಡಿದ್ದೀಯಾ? ಅವರು ನನ್ನ ಗುರುಗಳಿಗೆ ಗುರು ಅಂತ ಹೇಳಿದ. ಈ ಮಾತು ಕೇಳಿ ಆಶ್ಚರ್ಯವಾಯಿತು, ಏನು ಶ್ರೀಗಳು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಅವಾಗ ಹೇಳ್ತಾರೆ ಸ್ವಾಮಿಗಳು, ಇವರು ನನಗೆ ವೇದವೇ ತಿಳಿಯದೇ ಇರತಕ್ಕಂಥ ಕಾಲದಲ್ಲಿ ನನ್ನನ್ನು ಕುದುರೆ ಬಂಡಿಯಲ್ಲಿ ಕೂಡಿಸಿಕೊಂಡು ಕಲವೈ ಕರ್ಕೊಂಡು ಬಂದು ನಾನು ಇಂಥ ದೊಡ್ಡ ಪೀಠಕ್ಕೆ ಪೀಠಾಧಿಪತಿ ಆಗಲಿಕ್ಕೆ ಅನುವು ಮಾಡಿರತಕ್ಕಂಥ ವ್ಯಕ್ತಿ. ಅವನ ಋಣವನ್ನು ನಾನು ಹೇಗೆ ತೀರಿಸಲಿ ಅಂತ ಹೇಳಿದ್ರಂತೆ. ಅಂದರೆ ಎಷ್ಟೊಂದು ಆ ಪ್ರತಿಯೊಬ್ಬರ ಬಗ್ಗೆ ಸ್ವಾಮಿಗಿರ್ತಕ್ಕಂಥ ಕರುಣೆ. ಅದಕ್ಕೆ ಹೇಳ್ತಾರೆ, ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ಅವರ ಮಹಿಮೆಯನ್ನು ಮತ್ತೊಂದು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಮ್ಮೆ ಕುಂಭಕೋಣಂ ಗುರುತಲ್ವಾ, ಮಹಾಸ್ವಾಮಿಗಳು ಅಲ್ಲಿಯೇ ಬಹಳಷ್ಟು ವರ್ಷಗಳು ಅಲ್ಲಿದ್ದರು. ಇವರಿಗೆ ಕುಂಭಕೋಣಂ ಸ್ವಾಮಿ ಅಂತ ಕೂಡ ಕರೀತಾರೆ. ಆ ಸಮಯದಲ್ಲಿ ಶ್ರೀಗಳು ಅಲ್ಲಿರ್ತಕ್ಕಂಥ ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಆಗ ಬಹಳಷ್ಟು ಜನ ಶ್ರೀಗಳ ದರ್ಶನಕ್ಕೆ ಆತುರದಿಂದ ಬರ್ತಾ ಇದ್ದಾರೆ. ಅಲ್ಲಿ ದಾರಿಯಲ್ಲಿ ಒಂದು ವಿಳೆದ ಎಲೆ ಬಿದ್ದಿತ್ತು. ಶ್ರೀಗಳದನ್ನು ನೋಡಿ ತನ್ನ ಶಿಷ್ಯನಿಗೆ ಹೇಳಿದರು, ಅದನ್ನು ತುಳಿಯಬಾರ್ದು, ಅದು ಮಂಗಳಕರವಾದ ವಸ್ತು ಅಂತ ಹೇಳಿ ಆ ಶಿಷ್ಯನಿಗೆ ಹೇಳ್ತಾರೆ. ದೂರದಲ್ಲಿ ಒಬ್ಬಳು ಕೂತಿದ್ದಾರೆ, ಆ ಅಮ್ಮನಿಗೆ ಇದನ್ನು ಕೊಟ್ಟು ಬಾ ಅಂತ ಹೇಳಿದರಂತೆ. ಆವಾಗ ಆಯಮ್ಮನ ಹತ್ರ ಹೋಗಿಬಿಟ್ಟು ಅದನ್ನು ಕೊಟ್ಕೊಳ್ಳಿ, ಆಯಮ್ಮ ಭಾಳಷ್ಟು ಕೃತಜ್ಞತೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿದ್ಲಂತೆ. ಆವಾಗ ಅಲ್ಲಿ ಶಿಷ್ಯ ಕೇಳ್ತಾನೆ, ಅಮ್ಮ ನೀನು ಯಾಕೆ ಒಂದು ವಿಳೆದೆಲೆ ತೆಗೆದುಕೊಂಡು ಅಷ್ಟೊಂದು ಕೃತಜ್ಞತೆ ಸಲ್ಲಿಸ್ತಾ ಇದೆಯಾ ಅಂದರೆ, ಆಗ ಆಕೆ ಹೇಳಿದ್ಲು, ನನಗೆ ಅಜೀರ್ಣವಾಗಿ ವಾಂತಿ ಆಗ್ತಾ ಇತ್ತು, ನಾನು ಶ್ರೀಗಳ ಕಡೆ ಬರಬೇಕಂದ್ಕೊಂಡಿದ್ದೆ, ನನಗೆ ಅಲ್ಲಿ ಬಂದ್ಕೊಳ್ಳೆ ವಾಂತಿ ಆದ ಕೂಡಲೇ ಎಲ್ಲರಿಗೂ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ, ಶ್ರೀಗಳು ಎಷ್ಟು ದಯಾಳು ಇದ್ದಾರೆ, ನನಗೆ ದೂರದಲ್ಲಿರ್ತಕ್ಕಂಥ ಒಂದು ವಿಳೆದ ಎಲೆಯನ್ನು ನನಗಾಗಿ ಕಳಿಸಿದ್ದಾರೆ, ಅವರ ಕೃತಜ್ಞತೆಯನ್ನು ನಾನು ಹೇಗೆ ಎಷ್ಟು ತಿಳಿಸಿದರೂ ಕಡಿಮೆ ಅಂತ ಹೇಳಿದ್ಲಂತೆ. ಹಾಗೆ ತ್ರಿಕಾಲದರ್ಶಿಗಳು ಕಾಂಚಿ ಮಹಾಸ್ವಾಮಿಗಳು. ಮತ್ತೊಂದು ಮಹಿಮೆಯನ್ನು ಹೇಳ್ತೇನೆ. ಸ್ವಾಮಿಗಳು ಒಂದು ಊರಿನಲ್ಲಿ ಬಿಡದಿ ಮಾಡಿದ್ರು. ಆವಾಗ ಸ್ವಾಮಿಗಳ ದರ್ಶನಾರ್ಥವಾಗಿ ಅನೇಕ ಭಕ್ತರು ಬರ್ತಾ ಇರ್ತಾರೆ. ಅದರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಅಲ್ಲಿರ್ತಕ್ಕಂಥ ವಸ್ತುಗಳು ಕದೀಲಿಕ್ಕೂ ಬರ್ತಾ ಇರ್ತಾರೆ. ಹಾಗಿರುವಾಗ ಒಂದು ಮಗು, 8 ವರ್ಷದ ಮಗು ಅಳ್ತಾ ಇತ್ತು. ಏನು ಹೇಳಿದ್ಲು ಅವರಮ್ಮ, ಕೇಳ್ತಾಳೆ, ಎದಕ್ಕೆ ಅಳ್ತಾ ಇದೆಯಾ ಅಂದರೆ, ನನ್ನ ಕಿವಿ ಬೆಂಡೋಲೆ ಒಬ್ಬರು ಯಾರೋ ತಗೊಂಡಿದ್ದಾರೆ ಅಂತ. ಆವಾಗ ಅಳ್ತಾ ಇದೆ, ಸಮಯ ಆಗ್ತಾ ಇದೆ, ತೀರ್ಥ ತೆಗೆದುಕೊಳ್ಳೋಣ, ತಾಯಿ ಮತ್ತು ಮಗಳು ಬರ್ತಾರೆ. ಸ್ವಾಮಿಗಳು ಆ ಮಗುಗೆ ತೀರ್ಥ ಕೊಟ್ಬಿಟ್ಟು ಅವ್ರ ತಾಯಿಗೆ ಕೊಟ್ಟು ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದರು. ಅಷ್ಟರಲ್ಲಿ ದೂರದಿಂದ ಒಬ್ಬ ಮುದುಕಿ ಬರ್ತಾಳೆ. ಬಂದ ಕೂಡಲೇ ಸ್ವಾಮಿಗಳು ಆಕೆಗೂ ಸಹಿತ ತೀರ್ಥ ಕೊಟ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊ ಅಂತ ಹೇಳಿದರು. ನಂತರ ಎಲ್ಲರಿಗೂ ತೀರ್ಥ ಕೊಟ್ಟ ನಂತರ ಸ್ವಾಮಿಗಳು ಆ ಮುದುಕಿಗೆ ಹೇಳ್ತಾ ಇದ್ದಾರೆ, ನೀನು ಕದ್ದಿರ್ತಕ್ಕಂಥ ಆ ಒಂದು ಬೆಂಡೋಲೆ ಈ ಮಗು ಕೊಟ್ಬಿಡು ಅಂತ ಹೇಳಿದರು. ಆಕೆ ಕೊಟ್ಟಳು. ಆವಾಗ ಸ್ವಾಮಿಗಳು ಆಯಮ್ಮನಿಗೆ ಹೇಳ್ತಾ ಇದ್ದಾರೆ ಬುದ್ಧಿ ಮಾತು, ಇಷ್ಟು ವಯಸ್ಸಾಗಿದೆ,
ಈ ರೀತಿ ಕಳ್ತನ ಮಾಡಲಿಕ್ಕೆ ನಾಚಿಕೆ ಆಗಲ್ವೇ ನಿನಗೆ? ಹೀಗೆ ಮಾಡಬಾರ್ದು, ನೀನು ನರಕಕ್ಕೆ ಹೋಗ್ತೀಯ ಅಂಥೇಳಿ ಬುದ್ಧಿವಾದ ಹೇಳಿ ಆಕೆಗೆ ಪ್ರಸಾದ ಕೊಟ್ಟು ಕಳಿಸಿದರು. ಹಾಗೆ ಆಕೆ ಜೀವನವನ್ನು ಪರಿವರ್ತನೆಯನ್ನು ಮಾಡಿದರು ಸ್ವಾಮಿಗಳು. ಇದನ್ನು ನಮಗೇನು ತಿಳಿತಾ ಇದೆ? ಎಲ್ಲೋ ದೂರದಲ್ಲಿ ಯಾವುದೋ ಘಟನೆ ನಡೆದರೆ ಅದನ್ನೆಲ್ಲವನ್ನು ಸಹಿತ ತ್ರಿಕಾಲದರ್ಶಿಗಳಾದ ಶ್ರೀಗಳು ಅದನ್ನೆಲ್ಲ ತಿಳ್ಕೊಳ್ತಾ ಇದ್ದರು. ಮತ್ತೊಮ್ಮೆ ಏನಾಯಿತು, ನನ್ನ ಜೀವನದಲ್ಲಿ ನಡೆದಿರೋದನ್ನ ಹೇಳ್ತೀನಿ. ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು 1978ರಿಂದ 6 ವರ್ಷಗಳ ಪರ್ಯಂತ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಪರ್ಯಟನೆಯನ್ನು ಮಾಡಿದ್ದಾರೆ. ನಾವು ಏನು ಮಾಡಿದ್ವಿ, ಶ್ರೀಗಳು ಬಂದು ಹೋಗಿರತಕ್ಕಂಥ ವಿವರಗಳು ನಮ್ಮಲ್ಲಿ ಇರೋದರಿಂದ ಅವರು ಎಲ್ಲಿ ಹೊರಟಿದ್ದಾರೆ ಅಂತ 1983ರಲ್ಲಿ ಒಂದು ಪರ್ಯವೇಕ್ಷಣೆ ಮಾಡೋಕ್ಕೆ ಹೊರಟಿದ್ವಿ. ಆ ಸಮಯದ ನನ್ನ ಕಾರ್ಯಕ್ರಮ ಏನು ಅಂದರೆ, ಶ್ರೀಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ತಿಳಿದುಕೊಳ್ಳೋದು ಮತ್ತು ಅದನ್ನೆಲ್ಲವನ್ನು ಬರೆದುಕೊಂಡು ಮುಂದೆ ಬರ್ತಾ ಇರತಕ್ಕಂಥವ್ರಿಗೆ ಆ ವಿಷಯಗಳನ್ನ ತಿಳಿಸಿ ಅಲ್ಲಿರತಕ್ಕಂಥ ಎಲ್ಲ ವಿಷಯಗಳನ್ನ ನಾವು ರೆಕಾರ್ಡ್ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಮದನಪಲ್ಲಿ ಹತ್ತಿರ ಕುರುಬಲಕೋಟೆ ಅನ್ನುವಂಥ ಒಂದು ಹಳ್ಳಿ ಇದೆ. ಅಲ್ಲಿ 1979ರಲ್ಲಿ ಶ್ರೀಗಳು ಬಂದಿದ್ದರಂತೆ. ನಾವು ಆ ಸಮಾಚಾರ ತಗೊಂಡು ಅವರು ಎಲ್ಲಿ ಇಳಿದಿದ್ರು ಅದರ ಸಮಾಚಾರ ಸೇಕರಣೆ ಮಾಡಲಿಕ್ಕೆ ನಾನು ಹೋಗಿದ್ದೆ. ವೆಹಿಕಲ್ನಲ್ಲಿ ಹೋಗಿದ್ದೆ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಾನು ಹೊರಗಡೆ ಎಲ್ಲಿ ತಿನ್ನುವಂಥ ಅಭ್ಯಾಸ ನನಗಿರಲಿಲ್ಲ. ಹಾಗಾಗಿ ನಾನು ಬಹಳಷ್ಟು ಹಸಿವಾಗಿದ್ದು ಸಹಿತ ಅಲ್ಲೆಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ಹೋಗಿರುವ ಆ ಮನೆಯವರು ಹೇಳಿದರು, ಹೌದು ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಾಲಯ ಇದೆ, ಅಲ್ಲೇ ಅವರು ಉಳ್ಕೊಂಡಿದ್ರು ಅಂತ ಹೇಳಿದರು. ನಾನು ಸರಿ ಅಂತ ಹೊರಡಬೇಕು ಇನ್ನೇನು ಮಾಡಬೇಕು, ಹಸಿವಾಗ್ತಾಯಿರಿ, ಹೇಗೆ ಕೇಳೋದು? ಅಷ್ಟರಲ್ಲಿ ಆ ಮನೆ ಯಜಮಾನ ಕೇಳಿದ, ಎಲ್ಲಿಂದ ಬಂದಿದ್ದೀರಾ, ಸ್ವಲ್ಪ ಕಾಫಿ ತಗೊಳ್ತೀರಾ ಅಂತ. ನಾನು ಅಂದ್ಕೊಂಡೆ ಕಾಫಿಯೇ ಸಾಕ್ಬಿಡು, ಏನು ಮಾಡೋದು ನನ್ನ ಪ್ರಾರಬ್ಧ ಅಂದ್ಕೊಳ್ಳೋದ್ರಲ್ಲಿ ಅವರ ಮನೆ ಯಜಮಾನಿ ಬಂದು ಹೇಳ್ತಾಳೆ, ಏನು ಪಾಪ 2 ಗಂಟೆ ಆಗಿದೆ, ಊಟ ಮಾಡಿದಾರೋ ಇಲ್ವೋ, ಊಟ ಮಾಡಿ ಅಂತ ಹೇಳಿದ್ರು. ಆಯಿತಪ್ಪ ದಮ್ಮಯ್ಯ ಅಂದ್ಕೊಂಡು ಶ್ರೀಗಳಿಗೆ ಸ್ಮರಣೆ ಮಾಡ್ಕೊಳ್ತಾ ಕಾಲುಮುಖ ತೊಳ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದೆ. ದೇವ್ರ ಮನೇಲಿ ಹೋದ್ಕೊಳ್ಳೆ ದೇವ್ರ ಮನೇಲಿ ವಿಸ್ತಾರವಾಗಿ ಪಂಚಭಕ್ಷ ಪರಮಾಣುಗಳು ಬಡಿಸಿ ನಿವೇದನೆ ಮಾಡಿದರು. ನಾನು ಕುತೂಹಲದಿಂದ ಕಾರಣ ಏನು ಕೇಳಿದಾಗ ಅವರು ಹೇಳ್ತಾರೆ, ನಮ್ಮ ಸೊಸೆ ಗುರುಚರಿತ್ ಸಪ್ತಾಹ ಮಾಡಿದ್ದಾಳೆ, ಒಬ್ಬ ಬ್ರಾಹ್ಮಣಗ ಕಾಯ್ತಾ ಇದ್ಲು, ಯಾರು ಬರ್ತಾರೆ ಈ ಹಳ್ಳಿಗೆ ಅಂದ್ಕೊಂಡು ನಾನೀಗ ತಾನೇ ಹೇಳಿದೆ, ಅಷ್ಟರಲ್ಲೇ ದೈವದಂತೆ ತಾವು ಬಂದಿದ್ದೀರಾ ಅಂಥೇಳಿ ನನಗೆ ಭಾಳ ಆಶ್ಚರ್ಯವಾಯಿತು. ತಮ್ಮ ಮನೆ ಹೆಸರೇನು ಅಂತ ಕೇಳಿದರೆ ಕಾಮಕೋಟಿ ಅಂತ ಹೇಳಿದರು. ಎಷ್ಟು ಆಶ್ಚರ್ಯ ನೋಡಿ, ಕಾಮಕೋಟಿ ಪೀಠದ ಒಂದು ಮನೆತನ ಅಲ್ಲಿರುವಂಥದ್ದು, ನಾನು ಅಲ್ಲಿಗೆ ಹೋಗುವಂಥದ್ದು, ದೇವ ನೈವೇದ್ಯವನ್ನು ನಾನು ಊಟ ಮಾಡುವಂಥದ್ದು, ಇವೆಲ್ಲವೂ ನಿಷ್ಠೆ ನಿಯಮದಿಂದ ಇರ್ತಕ್ಕಂಥ ಶ್ರೀಗಳ ಆಶೀರ್ವಾದದಿಂದ ಪಡೆಯಲಿಕ್ಕಂಥದ್ದೊಂದು ಪುಣ್ಯ. ಈ ರೀತಿಯಾಗಿ ಸ್ವಾಮಿಗಳು ದೇಹ ತ್ಯಾಗ ಮಾಡಿದ್ದರು. ಈಗಲೂ ಸಹಿತ ಅವರು ಚಿರಂತನವಾಗಿ ಎಲ್ಲ ಭಕ್ತರನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಮಹಾಪೀಠ ಕಾಂಚಿ ಕಾಮಕೋಟಿ ಪೀಠ, ಸರ್ವಜ್ಞ ಪೀಠ. ಕಾಮಕೋಟಿ ಪೀಠದಲ್ಲಿ ಕಾಂಚಿ ಮಹಾಸ್ವಾಮಿಗಳವರು ಜೀವನ ಪರ್ಯಂತ ವೇದ ಧರ್ಮ ಸಂರಕ್ಷಣೆಗಾಗಿ, ವೇದ ಸಮುದ್ಧಾರಕ್ಕಾಗಿ ಅವರ ಜೀವನವನ್ನು ತೆಗೆದಿದ್ದಾರೆ. ಇವತ್ತಿನ ದಿವಸ ಇಷ್ಟೊಂದು ಪಂಡಿತರು ನಾವು ನೋಡ್ತಾ ಇದ್ದೀವಿ ಅಂದರೆ ಅದೆಲ್ಲವೂ ಸಹಿತ ಕಾಂಚಿ ಕಾಮಕೋಟಿ ಪೀಠ ಶ್ರೀ 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 ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳವರು ಮಾಡಿರತಕ್ಕಂತಹ ವೇದ ಉದ್ಧಾರ ಅಂತ ನಾವು ಹೇಳ್ಬೋದು. ಸಾಕ್ಷಾತ್ ಮತ್ಸ್ಯಾವತಾರ ಅಂತ ಕರೆದರೂ ತಪ್ಪಿಲ್ಲ. ಇಂಥ ಮಹಾಸ್ವಾಮಿಗಳವರು ಅಂದರೆ 8ನೇ ತಾರೀಕು ಅವರು ದೇಹ ತ್ಯಾಗ ಮಾಡಿರತಕ್ಕಂಥ ಮಧ್ಯಾಹ್ನ 2:58 ನಾವೆಲ್ಲರೂ ಸಹಿತ ಭಕ್ತಿ ಭಾವನೆಯಿಂದ 2 ನಿಮಿಷ ಮೌನವನ್ನು ತಾಳಿ ಈ ಒಂದು ಮಹಾಸ್ವಾಮಿಗಳವರ ಸ್ಮರಣೆಯನ್ನು ಮಾಡುವುದರಿಂದ ನಮ್ಮ ಸಕಲ ದುರಿತಗಳು ದೂರವಾಗಿ ಸಂಪೂರ್ಣ ಕೃಪಾ ಕಟಾಕ್ಷ ನಮ್ಮ ಲಭ್ಯವಾಗುತ್ತೆ ಅಂತ ಈ ಮೂಲಕ ಅತ್ಯಂತ ಪ್ರೀತಿ ವಿನಯದಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಾಕ್ಪುಷ್ಪಗಳನ್ನೆಲ್ಲವನ್ನು ಸಹಿತ ನಿರಹಂಕಾರಪೂರ್ವಕವಾಗಿ ಶ್ರೀಗಳ ದಿವ್ಯ ಚರಣಾರವಿಂದಗಳಲ್ಲಿ ನಾನು ಸಮರ್ಪಣೆಯನ್ನು ಮಾಡಿ ನನ್ನ ವಾಣಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಇಂತಿ ನಿಮ್ಮ ಪ್ರಿಯತಮ ನಿವರ್ತಿ ನಾಗಭೂಷಣ ಶರ್ಮಾ. ಹರ ಹರ ಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ.